Yes, ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರ್ ಇಂಡಿಯಾ ಅಕಾಡೆಮಿ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಈ ಕೆ ಎ ಕರೆದಿರ್ತಕ್ಕಂಥ ಒಂದು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತು ಈ ಒಂದು ಪರೀಕ್ಷೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ, ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಜಿ ಕೆ ಪತ್ರಿಕೆ ಏನಿದೆಯಲ್ಲ, ಜಿ ಕೆ ಪೇಪರು, ನಮಗೆ ಇರ್ತಕ್ಕಂಥ ಪೇಪರ್ 3 ಪತ್ರಿಕೆ ಏನಿದೆಯಲ್ಲ, ಇದಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗಬಹುದು. ಮತ್ತೆ ಇದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಯಾರು ಓದ್ತಾ ಇದ್ರಲ್ಲ, ಅವರು ಈ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಹಾಕಬಾರ್ದಾ ಅನ್ನೋದನ್ನ ಕೂಡ ಇಲ್ಲಿ ನಾವು ಒಂದು ಸ್ವಲ್ಪ ಥಿಂಕ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಕೆ ಎ ನಡೆಸ್ತಕ್ಕಂಥ ಪ್ರತಿಯೊಂದು ಪರೀಕ್ಷೆಗಳು ಕೂಡ ನಮಗೆ ವಿಶೇಷವಾಗಿ ಈ ಜಿ ಕೆ ಪತ್ರಿಕೆ ಸಂಬಂಧಿಸಿದಂತೆ ಯಾರು ತಯಾರಿಯನ್ನು ಮಾಡ್ತಿದ್ರಲ್ಲ, ಅವರಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ಚಿಕ್ಕ ಚಿಕ್ಕ ಎಕ್ಸಾಮ್ಗಳು ಕೂಡ ನಿಮಗೆ ಯಾವ ತರ ಅಂದ್ರೆ ಇದು ಪ್ಲೇ ಗ್ರೌಂಡ್ ಆಗಿ ನಿಮಗೆ ಕಾರ್ಯವನ್ನು ನಿರ್ವಹಿಸಬಹುದು. ಅದು ಪ್ಲೇ ಗ್ರೌಂಡ್ ಆಗಿ ಕಾರ್ಯವನ್ನು ನಿರ್ವಹಿಸಬಹುದು. ಯಾವುದಕ್ಕೆ? ಜಿ ಕೆ ಪ್ಲೇ ಗ್ರೌಂಡ್ ಅಂತ ಕೂಡ ನಿಮಗೆ ಕರಿಬಹುದು. ಸೊ ಹಾಗಾಗಿ ನೀವು ಇದನ್ನ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಹಾಕಬಾರ್ದು ಅನ್ನೋದು ಕೂಡ ಇಲ್ಲಿ ನಾವು ಥಿಂಕ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ಏನಿದೆ ನೋಟಿಫಿಕೇಶನ್ ಮತ್ತೆ ಏನೇನು ವ್ಯವಸ್ಥೆ ಇದೆ ಅಂತ ಕೂಡ ನೋಡ್ಕೊಂಡ್ಬರೋಣ. ಇಲ್ಲಿ ಇವತ್ತು ಏನದು ಬಂದಿರತಕ್ಕಂಥ ಒಂದು ಮಾಹಿತಿ ಪ್ರಕಾರ 19/5/2026 ಬಂದಿರತಕ್ಕಂಥ ಒಂದು ಅಧಿಸೂಚನೆ ಇದೆ. ಯಾವುದು? ಏನು? ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅವರು ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಾಣ್ತೀವಿ. ಇದು ಒಂದು ಗ್ರೂಪ್ ಸಿ ಹುದ್ದೆ. ಏನು? ಗ್ರೂಪ್ ಸಿ ಹುದ್ದೆ ಇದು. ಹಾಗಾಗಿ ಈ ಅಪ್ಲಿಕೇಶನ್ ಅನ್ನ ನೀವು ಹಾಕ್ಬೇಕಾ ಹಾಕಬಾರ್ದು ಅನ್ನೋ ಕೂಡ ಇಲ್ಲಿ ನಾವು ಥಿಂಕ್ ಮಾಡೋಣ. ನೋಡೋಣ ಯಾವ ಹುದ್ದೆಗಳು ಏನುವುದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ನೋಡೋಣ. ಪ್ರಥಮ ದರ್ಜೆ ಸಹಾಯಕ ಒಂದು ಹುದ್ದೆಯನ್ನು ನೋಡೋದಾದ್ರೆ ನಾವು ಎಷ್ಟು ಪೋಸ್ಟ್ಗಳು? ಕೇವಲ 2 ಪೋಸ್ಟ್ಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಎಫ್ ಡಿ ಎಷ್ಟುಗಳು? ಕೇವಲ 2 ಪೋಸ್ಟ್ಗಳು. ಇನ್ನು ಎಸ್ ಡಿ ಹುದ್ದೆಗಳನ್ನು ನೋಡ್ರಿ, ಎಸ್ ಡಿ ಹುದ್ದೆಗಳಿರೋದು ಕೇವಲ 4. ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟು? ಕೇವಲ 6. ಏನಿದು 6 ಹುದ್ದೆಗಳಿಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಹಾಕಬಾರ್ದಾ ಅನ್ನೋ ಒಂದು ಏನು ಡೌಟ್ ಬರುತ್ತೆ. ಏನಪ್ಪ, ಇಷ್ಟೇ ಅಪ್ಲಿಕೇಶನ್ ಕರೆದಿದ್ದಾರೆ ಇವರು, ಇಷ್ಟೇ ಹುದ್ದೆಗಳಿದಲ್ಲಿ, ಇಷ್ಟು ಪೋಸ್ಟ್ಗಳಿಗೆ ಏನು ಅಪ್ಲಿಕೇಶನ್ ಹಾಕೋದು ನಾವು? ಏನಿದು ಅವ್ರಿಗೆ ಕೆ.ಎದವ್ರು ಮಾಡಕ್ ಬೇರೆ ಕೆಲಸ ಇಲ್ವಾ? ಅಥವಾ ಒಂದು ವಿಚಾರ ಕೂಡ ಇಲ್ಲಿ ನಾವು ಏನು ಥಿಂಕ್ ಮಾಡಬೇಕಾಗತ್ತೆ. ಆದ್ರೂ ಕೂಡ ನಾವಿಲ್ಲಿ ಈ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನ ಒಂದು ಪ್ರಿಪ್ರೇಷನ್ಗೋಸ್ಕರ ಪೇಪರ್ 3 ಏನಿದೆ, ಯಾವುದು? ಜಿ ಕೆ, ಅದರ ಒಂದು ತಯಾರಿಯ ಒಂದು ಭಾಗವಾಗಿ ನೀವು ಅಪ್ಲಿಕೇಶನ್ ಇದನ್ನ ಹಾಕ್ಲೇಬೇಕು. ಯಾಕೆ ಅನ್ನೋದನ್ನು ಕೂಡ ನಿಮ್ಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಮೊದಲಿಗೆ ಇಲ್ಲಿರ್ತಕ್ಕಂಥ ಒಂದು ವಯೋಮಿತಿಯನ್ನು ನೋಡೋಣ. ಏನು ವಯೋಮಿತಿ? ಕರ್ನಾಟಕ ನಾಗರಿಕ ಸೇವೆಗಳ ಒಂದು ನಿಯಮ 1977ರ ಪ್ರಕಾರ ಏನು ಕನಿಷ್ಠವಾಗಿ 18 ವರ್ಷಗಳು ತುಂಬಿರತಕ್ಕದ್ದು. ಮುಂದೆ ಇದ ಒಂದು ಸನ್ನಿವೇಶದಲ್ಲಿ 29/1/2026ರಲ್ಲಿ ಆದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಅಳವಡಿಸಿಕೊಂಡ ನಂತರ ಅಭ್ಯರ್ಥಿಗಳು ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ಅಂತ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಜಿ ಎಂ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದ್ರೆ ಎಷ್ಟು? 40 ವರ್ಷಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಜಿ ಎಂ ಅಭ್ಯರ್ಥಿಗಳಿಗೆ. ಆಮೇಲೆ ಪ್ರವರ್ಗ 2A 2B 3A 3B ಇವ್ರಿಗೆ ಎಷ್ಟು? 43 ವರ್ಷಗಳು. ನೋಡಿ, 43 ವರ್ಷಗಳಿಗೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ 1 ಎಷ್ಟು? 45 ವರ್ಷಗಳು. ಹೌದಾ? ಇಷ್ಟು ನಿಮಗೆ ವಯೋಮಿತಿ ಸಡಿಲಿಕೆ ಇರ್ತಕ್ಕಂಥ ಒಂದು ವಿಚಾರ ನೋಡ್ತಾ ಇದ್ರಿ. ಹಾಗಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಓದೋರೆಲ್ಲ ಕೂಡ ನೀವು 45 ಒಳಗೆ ಇರ್ತೀರಿ ಎಲ್ಲರೂ. ಹಾಗಾಗಿ ಇದನ್ನ ಅಪ್ಲಿಕೇಶನ್ ಅನ್ನ ನೀವು ಹಾಕ್ರಿ. ನೆಕ್ಸ್ಟ್ ನೋಡೋಣ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೋ? 20/5/2026. ಏನು? ಇವತ್ತಿನಿಂದ ಸ್ಟಾರ್ಟ್. ಇದು ಇವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಆಮೇಲೆ ಕೊನೆಯ ದಿನಾಂಕ ಎಷ್ಟಂದ್ರೆ 3/6/2026. ಎಷ್ಟು ದಿನಗಳ ಕಾಲ? ಸುಮಾರು ಒಂದು 13 ಅಥವಾ 14 ದಿನಗಳ ಕಾಲ ನಮ್ಗೆ ಇಲ್ಲಿ ಅವಧಿ ಸಿಗುತ್ತೆ ಇಲ್ಲಿ. ಇನ್ನು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಯಾವುದಂದ್ರೆ 4ನೇ ತಾರೀಕು ಜೂನ್. ಏನು? ಜೂನ್ 4ನೇ ತಾರೀಕು ಇಲ್ಲಿ ಕೊನೆಯ ದಿನಾಂಕ. ಅದು ಎಷ್ಟು? ಸಾಯಂಕಾಲ 4 ಗಂಟೆ ಒಳಗಾಗಿ ನೀವು ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿರಬೇಕು ಮತ್ತು ಪೇ ಅನ್ನ ಮಾಡಿರಬೇಕು. ಸೊ ಇಷ್ಟು ಪ್ರಮುಖವಾದ ಮಾಹಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಅಪ್ಲಿಕೇಶನ್ ಫೀ ವಿವರಗಳು ಎಷ್ಟಂದ್ರೆ ಜಿ ಎಂ ಅಭ್ಯರ್ಥಿಗಳಿಗೆ ಮತ್ತು ಇತರ ಪ್ರವರ್ಗಗಳಿಗೆ, ಯಾರಿಗೆ? OBC ಅವರಿಗೆ ಎಷ್ಟಂದ್ರೆ 750 ರೂಪಾಯಿ ಐತಿ. ಎಷ್ಟು? 750 ರುಪೀಸು. ರಿಮೈನಿಂಗ್ SC ST OBC ಇದು ಕ್ಯಾಟಗರಿ 1 ಎಷ್ಟು? 500 ರೂಪಾಯಿ ಇದೆ. ಇದು ಎಷ್ಟು? 500 ರೂಪಾಯಿ ಇದೆ.
ಮತ್ತು ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಏನಂದ್ರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಎಷ್ಟು 250 ರೂಪಾಯಿಗಳು. ಮತ್ತು ಇಲ್ಲಿ ಪ್ರಮುಖವಾದ ಒಂದು ಸಂಗತಿ ಐತೆ ನೋಡ್ರಿ, ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಇನ್ ಕೇಸ್ ನಾವೇನಾರ ಎಕ್ಸಾಮ್ ಅನ್ನ ರದ್ದು ಮಾಡಿದರೆ ಸರ್ಕಾರದ ಒಂದು ನೀತಿ ನಿಯಮಗಳ ಅನ್ವಯ ಸರ್ಕಾರ ಏನಾದರೂ ಈ ಎಕ್ಸಾಮ್ ಅನ್ನ ರದ್ದು ಮಾಡಿದರೆ ಅಥವಾ ನೋಟಿಫಿಕೇಶನ್ ಪಡೆದುಕೊಂಡ್ರೆ ನಿಮ್ಮ ಶುಲ್ಕ ಗೋವಿಂದ. ಕೆ ಎ ಹುಂಡಿಗೆ ಶಿವಾಯ ನಮಃ. ಇದು ರೊಕ್ಕ ಬರಲ್ಲ ನಿಮ್ಗೆ ವಾಪಸ್. ಅವಾಗ ಏನು ಮಾಡೋಕ್ಕಾಗಲ್ಲ. ಆದ್ರೆ ಹೋಯ್ತಂತ ಅಪ್ಲಿಕೇಶನ್ ಹಾಕಬೇಕು. ನೆಕ್ಸ್ಟ್ ಇನ್ನು ಕನ್ನಡ ಭಾಷಾ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹೊಸ ನೋಟಿಫಿಕೇಶನ್ ಇದು. ಹಾಗಾಗಿ ಇಲ್ಲಿ ಅವರು ಡೌಟ್ ಕ್ಲಿಯರ್ ಕೊಟ್ಟವ್ರೆ. ಏನಪ್ಪಾ ಅಂದ್ರೆ SSLC ಮತ್ತು ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತತ್ಸಮಾನ ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ, ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ, ಆಯೋಗ ಅಥವಾ ಇನ್ನಿತರ ಯಾವುದೇ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕಡ್ಡಾಯ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡವನ್ನು ಉತ್ತೀರ್ಣರಾಗಿದ್ದರೆ ಅಂತ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. ನೋಡಿ, ಈ ಸಲ ಯಾರು ಕಡ್ಡಾಯ ಕನ್ನಡವನ್ನ ನೀವು SSLC ಆಗಲಿ ಮತ್ತೆ ಅದಕ್ಕೆ ತತ್ಸಮಾನ ಸಂಬಂಧಿಸಿದವಾಗಿರ್ತಕ್ಕಂಥ ಪರೀಕ್ಷೆ ಪಾಸ್ ಮಾಡಿದಾಗಲಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ನೀವೇನಾದ್ರು ಓದಿದ್ರೆ, ಸೊ ಹಾಗಾಗಿ ಅದ್ರ ಜೊತೆ ಇನ್ನೊಂದು ಕೊಟ್ಟಿದ್ದಾರೆ ಅವರು, ಇನ್ನಿತರ ಯಾವುದೇ ಪ್ರಾಧಿಕಾರವು ಹಿಂದೆ ನಡೆಸಿದ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂದ್ರೆ KPSC ನಡೆಸಿರ್ತಕ್ಕಂಥ ಅಥವಾ ಈ ಹಿಂದೆ KA ನಡೆಸಿರ್ತಕ್ಕಂಥ ಈ ಒಂದು ಪರೀಕ್ಷೆಯಲ್ಲಿ ನೀವು ಈ ಕಡ್ಡಾಯ ಕನ್ನಡವನ್ನು ಉತ್ತೀರ್ಣರಾಗಿದ್ರೆ ಮತ್ತೆ ಬರೆಯುವ ಒಂದು ಅವಕಾಶ ನಿಮಗೆ ವಿನಾಯಿತಿಯಿಂದ ನೀಡಲಾಗಿದೆ ಇಲ್ಲಿ. ಹೌದಾ? ಇಷ್ಟು ಪ್ರಮುಖ ವಿಚಾರ ಇಲ್ಲಿ. ಇನ್ ಕೇಸ್ ಯಾರಾದ್ರೂ ಬರೆಯೋರಿದ್ರೆ ಎಷ್ಟು ಮಾರ್ಕ್ಸ್ ಇರ್ತದೋ 150 ಮಾರ್ಕ್ಸಿನ ಕಡ್ಡಾಯ ಕನ್ನಡ ಪರೀಕ್ಷೆ ಎಷ್ಟಂದ್ರೆ 150 ಮಾರ್ಕ್ಸ್ ಇರ್ತಿಲ್ಲಿ. ನೀವ್ ಎಷ್ಟು ತಗೋಬೇಕಂದ್ರಲ್ಲಿ 1/3 ಭಾಗ ತಗೋಬೇಕಾಗೈತ. ಅಂದ್ರೆ ಕನಿಷ್ಠ 50 ಅಂಕಗಳನ್ನ ನೀವು ತಗೋಬೇಕಿಲ್ಲಿ. ಕನಿಷ್ಠ ಅಂಕಗಳನ್ನ ತಗೋಬೇಕು. ಇಷ್ಟೈತಿ ಇಲ್ಲಿ ಪ್ರಮುಖವಾಗಿ. ನೋಡಿ, ಹಿಂದೆ KPSC ನಡೆಸ್ತಿರ್ತಕ್ಕಂಥ ಅಥವಾ KA ನಡೆಸಿರ್ತಕ್ಕಂಥ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಭಾಷೆಯನ್ನು ಪಾಸ್ ಆಗಿದ್ರೆ ಏನು ಮತ್ತೆ ಬರೆದ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಕನ್ನಡ ಮೀಡಿಯಂದಲ್ಲಿ ಮತ್ತೆ SSLC ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಭಾಷೆಯನ್ನ ಅಧ್ಯಯನ ಮಾಡಿದ್ರೆ ಕೂಡ ನಿಮಗೆ ಇದರಿಂದ ವಿನಾಯಿತಿ ಐತಿಲ್ಲಿ. ಇನ್ನೊಂದು ಪ್ರಮುಖ ವಿಚಾರ ನೋಡೋಣ. ಏನಂದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಎಲಿಜಿಬಿಲಿಟಿ ಎಷ್ಟಂದ್ರೆ 35% ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರ್ತಕ್ಕಂಥ ಕನಿಷ್ಠ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಅನರ್ಹರಾಗಿರುತ್ತಾರೆ. ಅಂದ್ರೆ ನೀವೇನಂದ್ರೆ ಈಗ ಉದಾಹರಣೆಗೆ ನೀವು 100 ಮಾರ್ಕ್ಸಿನ ಒಂದು ಪತ್ರಿಕೆ ಇದ್ರೆ ಅಲ್ಲಿ ಕಡ್ಡಾಯವಾಗಿ ನೀವೆಷ್ಟಂದ್ರೆ 35 ಮಾರ್ಕ್ಸ್ಗಳನ್ನು ತಗೊಳ್ಳೇಬೇಕು. ಅದಕ್ಕಿಂತ ಕಡಿಮೆ ತಗೊಂಡಿದ್ರೆ ನೀವು ಡಿಸ್ಕ್ವಾಲಿಫೈಡ್ ಆಗ್ತೀರಿ. ಇಷ್ಟು ಪ್ರಮುಖವಾದ ವಿಚಾರ. ಇನ್ನ ಮೇನ್ ಪಾಯಿಂಟಿಗೆ ಬರೋಣ. ಏನಪ್ಪಾ ಮೇನ್ ಪಾಯಿಂಟಿಗೆ ಅಂದ್ರೆ, ಈ ಅಸಿಸ್ಟೆಂಟ್ ಪ್ರೊಫೆಸರ್ ಈಗ ಯಾರು ಎಕ್ಸಾಮ್ GK ತಯಾರಿ ಮಾಡ್ತಾ ಇದ್ದೀರಲ್ಲ, ನೀವು ಯಾವುದೇ ಸಬ್ಜೆಕ್ಟ್ ಇರಲಿ, ಆಪ್ಷನಲ್, ಅದು ಮ್ಯಾಟರ್ ಅಲ್ಲ ನಮ್ಗೆ. ಇಲ್ಲಿ ಈ GK ತಯಾರಿಗೆ ಸಂಬಂಧಿಸಿದಾಗಿ ಈ SDA ಮತ್ತು SDA ಮತ್ತು SDA ಪೋಸ್ಟ್ ಏನ್ದಾವಲ್ಲ, ಈ ಪೋಸ್ಟ್ ಎಷ್ಟು ಇರೋದೇ 6 ಪೋಸ್ಟ್ ಅದಾವ. ಇದ್ರೂ ಕೂಡ ನೀವು ಒಂದು ಪ್ರಾಕ್ಟೀಸ್ಗಾಗಿ ಏನ್ ಮಾಡ್ರಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ದುಡ್ಡು ಕೇವಲ 750 ರೂಪಾಯಿ ಐತಿ ಮತ್ತು 500 ರೂಪಾಯಿ ಐತಿ. ಇದೇನ್ ಮ್ಯಾಟರ್ ಆಗಲ್ಲ, ಎಲ್ಲೋ ಕಳೆದು ಹಾಳು ಮಾಡ್ತಿರ್ತೀವಿ. ಇದನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಓದೋರು ಎಲ್ಲರೂ ಕೂಡ ಇದನ್ನ SDA ಎಕ್ಸಾಮ್ಗಳನ್ನ ಹಾಕ್ರಿ ಇದಕ್ಕೆ. ಯಾಕಂದ್ರೆ ನಿಮಗೆ ಎಟ್ ಪ್ರೆಸೆಂಟ್ ಏನು GK ತಯಾರಿ ಮಾಡ್ತಾ ಇದ್ರಲ್ಲ, ಈ ಒಂದು ಪರೀಕ್ಷೆ ಬರೆದ್ರಿಂದ ನಿಮ್ಮ GKಯಲ್ಲಿ ಎಷ್ಟು ನಿಮ್ಮ ಕೆಪಾಬಿಲಿಟಿ ಇದೆ ಮತ್ತು ನೀವು ಎಷ್ಟು ಮಾರ್ಕ್ಸ್ ಗಳನ್ನ ಪಡಿಬಹುದು ಅನ್ನೋದು ಒಂದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಹೌದಾ, ನಾ GK ಓದ್ಬೇಕಾ ಅಥವಾ ಓದಬಾರ್ದ ಅನ್ನೋ ಒಂದು ಡೌಟ್ ಕ್ಲಿಯರ್ ಆಗುತ್ತೆ ಇಲ್ಲಿ. ಮತ್ತೆ GKಗೆ ಹೆಚ್ಚಿನ ಆದ್ಯತೆಯನ್ನ ನಾವು ಕೊಡ್ಬೇಕಾ ಅಥವಾ ಕೊಡಬಾರ್ದಾ, ಅಥವಾ 100 ಅಂಕಗಳಲ್ಲಿ ಕನಿಷ್ಠ ನೀವು 50 ಮಾರ್ಕ್ಸ್ ತೆಗೆದುಕೊಂಡ್ರೆ ಒಂದು ಉತ್ತಮವಾದ ಸ್ಕೋರ್ ಅಂತ ಭಾವಿಸಬಹುದು. ಇನ್ ಕೇಸ್ 50ಕ್ಕಿಂತ ಕಡಿಮೆ ಬಂದ್ರೆ 100 ಪ್ರಶ್ನೆಗೆ, ಸೊ ನೀವು ಹೆಚ್ಚಿನ ಒಂದು ಅಧ್ಯಯನ ಮಾಡಕ್ಕೆ ಇದೊಂದು ನಿಮ್ಗೊಂದು ಮಿರರ್ ಅಂತ ಹೇಳ್ಬೋದು ಇದಕ್ಕೆ. ಹಾಗಾಗಿ ಈಗ ಒಂದು ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ತಯಾರು ಮಾಡ್ತಿದ್ರಲ್ಲ, ಅಥವಾ ಈ ಟೆಕ್ನಿಕಲ್ ಎಕ್ಸಾಮ್ ಇಂಜಿನಿಯರಿಂಗ್ ಆಗಲಿ ಅಥವಾ ಪಾಲಿಟೆಕ್ನಿಕಲ್, ಅವರು ಕೂಡ ಏನ್ ಮಾಡ್ರಿ SDA ಒಟ್ಟಿನಲ್ಲಿ ಇದನ್ನ ಪ್ರಾಕ್ಟೀಸ್ಗಾಗಿ ಅಂತ ಹಾಕೊಡ್ರಿ. ಜಸ್ಟ್ ಏನ್ ಬೇಡ, ಪ್ರಾಕ್ಟೀಸ್ಗಾಗಿ ಈ ಅಪ್ಲಿಕೇಶನ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೀವು ಕೂಡ ಹಾಕಿ ಏನ್ ಮಾಡಿರ್ಬೇಕ, ಸುಮ್ಮನೆ ಹೋಗಿ ಅಟೆಂಡ್ ಮಾಡಿ ಬಂದ್ಬಿಡ್ರಿ. ಯಾಕಂದ್ರೆ 45 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕೋ ಅವಕಾಶ ಐತಿ ಇಲ್ಲಿ.
ಸೊ ಒಂದು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಸಾಮರ್ಥ್ಯ ಗೊತ್ತಾಗುತ್ತೆ. ನಾನು ಜಿ ಕೆ ಓದ್ಬೇಕಾ, ಯಾವ ಏರಿಯಾದಲ್ಲಿ ಹೆಚ್ಚು ಕವರ್ ಮಾಡ್ಬೋದು, ಅಥವಾ ಯಾವ ಏರಿಯಾದಲ್ಲಿ ನಾನು ಅಪ್ಲಿಕೇಶನ್ ಏನು ಓದ್ಕೋಬೇಕು ಅನ್ನೋದು ಕೂಡ ಒಂದು ನಿಮ್ ಸೆಲ್ಫ್ ಇವಾಲ್ಯೂಷನ್ ಮಾಡ್ಕೊಳ್ಳೋಕೆ ಒಂದು ದಾರಿ ಸಿಗುತ್ತೆ. ಹಾಗಾಗಿ ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ನೀವು ಯಾರು ಓದ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಏನ್ ಮಾಡ್ರಿ ಅಂದ್ರೆ SDFD ಎಕ್ಸಾಮ್ ಅನ್ನು, ಈ ಕೆ ನಡೆಸ್ತಕ್ಕಂಥ ಎಕ್ಸಾಮ್ ಅನ್ನ ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಇನ್ ಫ್ಯೂಚರ್ ಸೆಲ್ಫ್ ಇವಾಲ್ಯೂಷನ್ ಮಾಡ್ಕೊಳ್ಳೋಕಾಗಲಿ, ಮತ್ತೆ ನಿಮ್ಮ ಸಾಮರ್ಥ್ಯನ ಹೊರಗಚ್ಚಕ್ಕಾಗಲಿ, ಮತ್ತೆ ಎಟ್ ಪ್ರೆಸೆಂಟ್ ಯಾರು ನೀವು ಜಿ ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ತಯಾರಿ ಮಾಡ್ತಾ ಇದ್ರಲ್ಲ, ನಿಮ್ಗೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. 100ಕ್ಕೆ ಏನಾದ್ರು ನೀವು 60 ಅಂಕಗಳನ್ನ ಪಡೆದು ಬಿಟ್ರೆ ನೀವು ಆರಾಮ್ ಎಲಿಜಿಬಲ್ ಆಗ್ತೀರಾ ಯಾವುದು ಜಿ ಕೆ ಪೇಪರ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ. ಸೊ ಅಲ್ಲಿ ಕೂಡ ಏನದು ಈಗ 35% ಇದು ಇಟ್ಟಿದ್ದಾರೆ ಅವರು. ಏನು ಇನ್ನೊಂದು ಪ್ರಮುಖ ವಿಚಾರ ಹೇಳ್ತೀನಿ ನೋಡಿ, ಇಲ್ಲೇ ನೋಡ್ರಿ, ಇದು ಕಮಿಂಗ್ ಡೇಸ್ ಅಲ್ಲಿ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಇನ್ ಕೇಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕೂಡ ಅವರು 35%, ಇನ್ನು ಟೋಟಲ್ 50 ಅಂದ್ರೆ ನೋಡ್ರಿ, 25 ಇನ್ನೊಂದು ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ, ಎಷ್ಟು 18 ಮಾರ್ಕ್ಸ್ ಗಳು ನೀವು ತಗೊಳ್ಳೇಬೇಕಂತ ಕಡ್ಡಾಯ ಮಾಡಿಬಿಟ್ರ ಗೋವಿಂದಾನ ಮತ್ತೆಲ್ರು. ಲಾಸ್ಟ್ ಟೈಮ್ ನಮ್ಗೆ ಇದು ಕೆ ಇತ್ತಿದೆ. ಆಕ್ಚುಲಿ ಕೆ ಯಾವಾಗಿತ್ತಂದ್ರೆ ಇದು 2019ಕ್ಕಿಂತ ಪೂರ್ವದಲ್ಲಿ ಇತ್ತಿದು. ಸೊ ಹಾಗಾಗಿ ನೀವೇನಾದ್ರು 15 ಮಾರ್ಕ್ಸ್ ನೀವು ಎಷ್ಟು 50 ಪ್ರಶ್ನೆಗೆ 18 ಮಾರ್ಕ್ಸ್ ತಗೋಬೇಕಂತ ಏನಾದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ರೂಲ್ಸ್ ಮಾಡಿಬಿಟ್ರೆ 35 ಅಂಕಗಳನ್ನು ಕಡ್ಡಾಯವಾಗಿ ನೀವು ಇನ್ನು ಪ್ರತಿಶತ ಅಂಕಗಳನ್ನು ಪಡಿಬೇಕಂತ ಏನಾದ್ರು ಮಾಡಿಬಿಟ್ರ ಅವಾಗ ಏನಾಗತ್ತಂದ್ರ ನಿಮ್ ಜಿ ಕೆ ಒಳಗೆ ಕಡ್ಡಾಯ 18 ಮಾರ್ಕ್ಸ್ ತಗೊಳ್ಳಿಲ್ಲ ಅಂದ್ರೆ ಕೂಡ ನೀವು ಎಲಿಜಿಬಲ್ ಆಗಲ್ಲ. ನೀವು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ 200 ತೆಗೆದ್ರು ಕೂಡ ನೀವು ಡಿಸ್ಕ್ವಾಲಿಫೈ ಆಗ್ಬಿಡ್ತೀರಾ. ಸೊ ಇವಾಗ ಒಂದು ಜಿ ಕೆ ಪರೀಕ್ಷೆಗೆ ಇರ್ತಕ್ಕಂತ ಒಂದು ಮಹತ್ವ ಏನು ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಡ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅನ್ನ ಜಿ ಕೆ ಯಾರು ನೆಗ್ಲೆಕ್ಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ರಲ್ಲ ಅಂತವ್ರಿಗೊಂದು ಕಿವಿ ಮಾತು ಹೇಳ್ತಾನೆ ಈ ಮೂಲಕ. ಏನಪ್ಪಾ ಅಂದ್ರೆ ಕನಿಷ್ಠ 35 ಮಾರ್ಕ್ಸ್ ತಗೋಬೇಕಂತ ಏನಾದ್ರು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಅವರು ಏನಾದ್ರು ಹೊಸ ಇದೇ ರೂಲ್ಸ್ ಅಲ್ಲಿ ಅಪ್ಲೈ ಮಾಡಿದ್ರೆ ಬಹಳ ಕಷ್ಟ ಆಗತ್ತ. ನೀವು 250 ಮಾರ್ಕ್ಸ್ ಗಳಿಗೆ 200 ತೆಗೆದು ಕೂಡ ನೀವು ಡಿಸ್ಕ್ವಾಲಿಫೈ ಆಗಿಬಿಡ್ತೀರಿ. ಇದನ್ನ ಒಂದು ಸನ್ನಿವೇಶವನ್ನ, ಈ ಒಂದು ವಿಚಾರವನ್ನ ಬಹಳ ಸೀರಿಯಸ್ ಆಗಿ ತಗೊಳ್ರಿ. ಸಾಧ್ಯದ ಮಟ್ಟಿಗೆ ಈ ಕ್ರಿಯೆ ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಏನ್ ರೂಲ್ಸ್ ತರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಕಮಿಂಗ್ ಡೇಸ್ ಅಲ್ಲಿ ಇವನು ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಕೂಡ ಇಂತಿಷ್ಟು ಮಾರ್ಕ್ಸ್ ತೆಗಿಲೇಬೇಕಂತೇಳಿ ಏನಾದ್ರು ಒಂದು ರೂಲ್ ತಂದ್ಬಿಟ್ರ ಸ್ವಲ್ಪ ಕಠಿಣ ಆಗತ್ತ. ಸೊ ಹಾಗಾಗಿ ಏನ್ ಮಾಡ್ರಿ, ಜಿ ಕೆನ ಹೆಚ್ಚಿನ ಆದ್ಯತೆ ಕೊಟ್ಟು ಹೋದ್ರಿ. ಮತ್ತ ಕಡ್ಡಾಯವಾಗಿರ್ತಕ್ಕಂಥ ಅಂಕಗಳನ್ನು ಪಡೆಯುವಷ್ಟು ಒಂದು ಏನದು ಸಾಮರ್ಥ್ಯವನ್ನು ಕೂಡ ನೀವು ಬೆಳೆಸ್ಕೋಬೇಕಂತ ನಾ ಈ ಮೂಲಕ ನಿಮ್ಮಲ್ಲಿ ತಿಳಿಸ್ತೀನಿ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಕ ಹೋಗಬೇಡ್ರಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೊಮ್ಮೆ KES ಅಂದಿರ್ತಕ್ಕಂಥ ಹೊಸ ರೂಲ್ಸ್ ಏನಿದಿಲ್ಲ, 35% ಕಡ್ಡಾಯ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕಮಿಂಗ್ ಡೇದಲ್ಲಿ ನಾವು ಯಾಕೆ ಊಹೆ ಮಾಡಬಾರ್ದು. ಹಾಗಾಗಿ ಒಂದು ಕಳಕಳಿಯ ವಿನಂತಿಯಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಹಳ ಬೆಳವಣಿಗೆ ನೋಡೋದಾದ್ರೆ ಈ 35% ಏನಿದಿಲ್ಲ 50 ಮಾರ್ಕ್ಸಿಗೆ 18 ತಗೊಳ್ಳೇಬೇಕಂತ ಬಂದಾಗ ಸ್ವಲ್ಪ ಕಷ್ಟ ಆಗತ್ತೆ. ಇದ್ರ ಕೂಡ ಒಂದು ಸ್ವಲ್ಪ ಗಮನ ಹರಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇನ್ಯಾರಾದ್ರೂ ಜಿ ಕೆ ಕೋರ್ಸ್ ಜಾಯಿನ್ ಆಗೋರು ಇದ್ರು ಕೂಡ ನಾನು ಆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದ್ರ ಮೂಲಕ ನೀವು ಜಾಯಿನ್ ಆಗ್ಬೋದು. ಇಲ್ಲಾಂದ್ರೆ ಈ ನಂಬರ್ ಕಾಲ್ ಮಾಡ್ರಿ, ಅವ್ರು ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಸಾಧ್ಯದ ಮಟ್ಟಿಗೆ ಜಿ ಕೆ ಮಾರ್ಗದರ್ಶಿ ಕೋರ್ಸ್ ಅಟೆಂಡ್ ಮಾಡ್ರಿ. ನಿಮ್ಮ ಒಂದು ಟೆಸ್ಟ್ ಆಗಲಿ, ಕ್ವಿಜ್ ಆಗಲಿ, ಕಂಟೆಂಟ್ ಆಗಲಿ ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ. ಜೈ ಹಿಂದ್, ಜೈ ಕರ್ನಾಟಕ.